ನಾಳೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಪ್ರತಿಯೊಬ್ಬ ಮಹಿಳೆಯೂ ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕಾದ ಒಂದು ಸಣ್ಣ ವಿಷಯವಿದೆ. ಮುಖ್ಯವಾಗಿ ಬೆಳಿಗ್ಗೆ ಸ್ನಾನ ಮಾಡುವ ಸಮಯದಲ್ಲಿ ನಮ್ಮ ಮನೆಯಲ್ಲೇ ಸುಲಭವಾಗಿ ಸಿಗುವ ಒಂದು ವಸ್ತುವನ್ನು ನೀರಿಗೆ ಹಾಕಿ ಸ್ನಾನ ಮಾಡುವ ಒಂದು ಸಂಪ್ರದಾಯದ ಬಗ್ಗೆ ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ವರಮಹಾಲಕ್ಷ್ಮಿ ವ್ರತದ ದಿನದಂದು ಬೆಳಿಗ್ಗೆ ನಿದ್ರೆಯಿಂದ ಎದ್ದಾಗಿನಿಂದ ಮನೆಯನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು, ಅಮ್ಮನವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಿದರೆ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ, ಪೂಜೆಯಲ್ಲಿ ಲಕ್ಷ್ಮೀ ಕವಡೆಗಳನ್ನು ಏಕೆ ಇಡುತ್ತಾರೆ, ಅಸಲಿಗೆ ನಿಜವಾದ ವರಮಹಾಲಕ್ಷ್ಮಿ ವ್ರತ ಅಂದರೆ ಏನು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ಕೊನೆಯವರೆಗೂ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಓಂ ಲಕ್ಷ್ಮೀ ದೇವ್ಯೇ ನಮಃ ಎಂದು ಕಾಮೆಂಟ್ ಮಾಡಿ. ಶ್ರಾವಣ ಮಾಸವೆಂದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ನಡೆದು ಬರುವ ಮಾಸ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ವರ್ಷ ಋತು ಪ್ರಾರಂಭವಾಗಿ ಪ್ರಕೃತಿಯೆಲ್ಲ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಸಮಯದಲ್ಲಿ ಮನಸ್ಸು ಕೂಡ ಎಷ್ಟೋ ಪ್ರಶಾಂತವಾಗಿ ಭಕ್ತಿಭಾವದಿಂದ ತುಂಬಿ ಹೋಗುತ್ತದೆ. ಮುಖ್ಯವಾಗಿ ಮಹಿಳೆಯರಿಗೆ ಈ ಶ್ರಾವಣ ಮಾಸವು ಅತ್ಯಂತ ಪ್ರೀತಿಪಾತ್ರವಾದದ್ದು. ಏಕೆಂದರೆ ತಮ್ಮ ಅರಿಶಿನ ಕುಂಕುಮಗಳು ಸದಾ ಉಳಿಯಬೇಕೆಂದು, ತಮ್ಮ ಕುಟುಂಬವು ಸಿರಿ ಸಂಪತ್ತುಗಳಿಂದ ಆಯುರಾರೋಗ್ಯಗಳಿಂದ ವರ್ಧಿಸಬೇಕೆಂದು ಬೇಡಿಕೊಳ್ಳುತ್ತಾ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವ ವ್ರತಗಳು, ನೊಂಪಿಗಳು ಈ ಮಾಸದಲ್ಲಿ ಹೆಚ್ಚಾಗಿ ಬರುತ್ತವೆ. ಅವುಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಪ್ರತಿಯೊಂದು ಮನೆಯ ಹೆಣ್ಣುಮಗಳು ಅತ್ಯಂತ ಇಷ್ಟಪಟ್ಟು ಪ್ರೀತಿಯಿಂದ ಆಚರಿಸುವ ಹಬ್ಬ ವರಮಹಾಲಕ್ಷ್ಮೀ ವ್ರತ. ವರಗಳನ್ನು ನೀಡುವ ತಾಯಿಯಾದ್ದರಿಂದಲೇ ಆಕೆಯನ್ನು ವರಲಕ್ಷ್ಮಿ ಎಂದು ಭಕ್ತರು ಅತ್ಯಂತ ಪ್ರೀತಿಯಿಂದ ಕರೆಯುತ್ತಾರೆ. ಮಹಿಳೆಯರು ಏಕೆ ಈ ವ್ರತವನ್ನು ಇಷ್ಟೊಂದು ಭಕ್ತಿಯಿಂದ ಆಚರಿಸುತ್ತಾರೆಂದರೆ ಕೇವಲ ತಮಗಾಗಿ ಮಾತ್ರವಲ್ಲ, ತಮ್ಮ ಪತಿಯ ಕ್ಷೇಮಕ್ಕಾಗಿ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಅತ್ತೆ ಮಾವಂದಿರ ಆರೋಗ್ಯಕ್ಕಾಗಿ, ಇಡೀ ಕುಟುಂಬವು ಸುಖಸಂತೋಷಗಳಿಂದ, ಐಶ್ವರ್ಯದಿಂದ, ಶಾಂತಿಯಿಂದ, ಧನಧಾನ್ಯ ಸಮೃದ್ಧಿಯಿಂದ ಕೂಡಿರಬೇಕೆಂದು ಆ ತಾಯಿಯನ್ನು ಪ್ರಾರ್ಥಿಸುತ್ತಾರೆ. ನಮ್ಮ ಮನೆಗಳಲ್ಲಿ ಯಾವ ಸಣ್ಣ ಕಷ್ಟ ಬಂದರೂ ಮೊದಲಿಗೆ ಆ ಅಮ್ಮನವರನ್ನೇ ನೆನಪಿಸಿಕೊಳ್ಳುತ್ತೇವೆ ಅಲ್ಲವೇ? ಅಮ್ಮ, ನನ್ನ ಕುಟುಂಬವನ್ನು ನೀನೇ ಚೆನ್ನಾಗಿ ನೋಡಿಕೊಳ್ಳಬೇಕು ತಾಯಿ ಎಂದು ಕೈ ಜೋಡಿಸಿ ನಮಸ್ಕರಿಸುವ ಆ ಕ್ಷಣದಲ್ಲೇ ಅರ್ಧ ಭಾರ ಇಳಿದು ಹೋದಂತೆ ಅನ್ನಿಸುತ್ತದೆ. ಅದಕ್ಕಾಗಿಯೇ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಅಷ್ಟೊಂದು ಮಹತ್ವದ ಸ್ಥಾನವಿದೆ. ಈ ವರಮಹಾಲಕ್ಷ್ಮಿ ವ್ರತದ ಕಥೆಯು ಅತ್ಯಂತ ಆಸಕ್ತಿದಾಯಕವಾಗಿದೆ. ಒಂದಾನೊಂದು ಸಮಯದಲ್ಲಿ ಕೈಲಾಸದಲ್ಲಿ ಪಾರ್ವತೀದೇವಿಯು ಪರಮಶಿವನನ್ನು ಒಂದು ಪ್ರಶ್ನೆ ಕೇಳಿದಳಂತೆ. ಸ್ವಾಮಿ, ಭೂಲೋಕದಲ್ಲಿ ಸ್ತ್ರೀಯರು ಸಕಲ ಸೌಭಾಗ್ಯಗಳೊಂದಿಗೆ ಸುಖ ಸಂತೋಷಗಳಿಂದ ಜೀವಿಸಬೇಕೆಂದರೆ ಅವರು ಆಚರಿಸಬೇಕಾದ ಸುಲಭವಾದ ವ್ರತ ಯಾವುದಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಎಂದು ಕೇಳಿದಳಂತೆ. ಆಗ ಪರಮಶಿವನು ಪಾರ್ವತೀದೇವಿಗೆ ಈ ವರಮಹಾಲಕ್ಷ್ಮಿ ವ್ರತದ ವೈಶಿಷ್ಟ್ಯವನ್ನು ವಿವರಿಸಿದನು. ಆ ವ್ರತ ಕಥೆಯಲ್ಲೇ ನಮಗೆ ಚಾರುಮತಿ ಎಂಬ ಒಬ್ಬ ಮಹಾಪತಿವ್ರತೆಯ ವೃತ್ತಾಂತ ಕಾಣಸಿಗುತ್ತದೆ. ವಿದರ್ಭ ದೇಶದ ಕುಂಡಿನ ನಗರ ಎಂಬ ಒಂದು ಸುಂದರವಾದ ಪಟ್ಟಣದಲ್ಲಿ ಚಾರುಮತಿ ಎಂಬ ಒಬ್ಬ ಗೃಹಿಣಿ ಇದ್ದಳು. ಆಕೆ ಸಾಕ್ಷಾತ್ ಮನೆಯ ಮಹಾಲಕ್ಷ್ಮಿಯಂತಿದ್ದಳು. ಪತಿಯನ್ನು ದೈವವೆಂದು ಭಾವಿಸಿ ಸೇವೆ ಮಾಡುತ್ತಿದ್ದಳು. ಅತ್ತೆ ಮಾವಂದಿರನ್ನು ಹೆತ್ತ ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಳು. ಮನೆಗೆ ಬಂದ ಅತಿಥಿಗಳಿಗೆ ಇಲ್ಲ ಎನ್ನದೆ ನೀಡುತ್ತಿದ್ದಳು. ಆಕೆಯ ಮಾತುಗಳಲ್ಲಿ ಯಾವಾಗಲೂ ಪ್ರೀತಿ, ಮುಖದಲ್ಲಿ ಸದಾ ಮಂದಹಾಸ ಇರುತ್ತಿತ್ತು. ಆಕೆಯ ಮನೆ ಯಾವಾಗಲೂ ಸ್ವಚ್ಛವಾಗಿ, ಪ್ರಶಾಂತವಾಗಿ ಇರುತ್ತಿತ್ತು. ಯಾರೊಂದಿಗೂ ಜಗಳವಾಡುತ್ತಿರಲಿಲ್ಲ, ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಚಾರುಮತಿ ಮಲಗಿದ್ದ ಸಮಯದಲ್ಲಿ ವರಮಹಾಲಕ್ಷ್ಮೀ ದೇವಿಯು ಆಕೆಯ ಕನಸಿನಲ್ಲಿ ಬಂದು, ಚಾರುಮತಿ, ನಿನ್ನ ಸದ್ಗುಣಗಳಿಗೆ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚೆ ಬರುವ ಶುಕ್ರವಾರದಂದು ನನ್ನನ್ನು ವರಲಕ್ಷ್ಮೀ ರೂಪದಲ್ಲಿ ಪೂಜಿಸು. ನಿನಗೆ ಅಷ್ಟೈಶ್ವರ್ಯಗಳು, ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತವೆ ಎಂದು ಹೇಳಿ ವ್ರತದ ವಿಧಾನವನ್ನು ತಿಳಿಸಿದಳು. ಬೆಳಿಗ್ಗೆ ಎದ್ದ ಚಾರುಮತಿ ಅತ್ಯಂತ ಆನಂದದಿಂದ ತಾವು ಕಂಡ ಕನಸನ್ನು ತನ್ನ ಪತಿ ಹಾಗೂ ಅತ್ತೆ ಮಾವಂದಿರಿಗೆ ತಿಳಿಸಿದಾಗ ಅವರು ಕೂಡ ತುಂಬಾ ಸಂತೋಷಪಟ್ಟು ಆಕೆಗೆ ವ್ರತವನ್ನು ಆಚರಿಸಲು ಪ್ರೋತ್ಸಾಹಿಸಿದರಂತೆ. ಚಾರುಮತಿ ಈ ವಿಷಯವನ್ನು ಅಕ್ಕಪಕ್ಕದ ಮನೆಯ ಎಲ್ಲಾ ಮಹಿಳೆಯರಿಗೂ ತಿಳಿಸಿ ಅವರೆಲ್ಲರನ್ನೂ ಕರೆದು ಎಲ್ಲರೂ ಒಟ್ಟಾಗಿ ಏಕಮನಸ್ಸಿನಿಂದ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮೀ ವ್ರತವನ್ನು ಆಚರಿಸಿದರಂತೆ. ವ್ರತ ಪೂರ್ಣಗೊಂಡ ತಕ್ಷಣವೇ ಅವರೆಲ್ಲರಿಗೂ ಅಮ್ಮನವರ ಅನುಗ್ರಹದಿಂದ ಅಪಾರವಾದ ಸಂಪತ್ತು, ಬಂಗಾರ, ವಾಹನಗಳು ಲಭಿಸಿದವೆಂದು ನಮ್ಮ ಪುರಾಣ ಕಥೆಗಳು ವಿವರಿಸುತ್ತವೆ. ಈ ಕಥೆಯನ್ನು ಕೇಳುವಾಗ ನಮಗೆ ಅರ್ಥವಾಗುವುದೇನೆಂದರೆ, ಎಲ್ಲಿ ಸ್ತ್ರೀಯರು ತಮ್ಮ ಕರ್ತವ್ಯಗಳನ್ನು ಪ್ರೀತಿಯಿಂದ ನಿರ್ವಹಿಸುತ್ತಾರೋ, ಎಲ್ಲಿ ಮನೆಯಲ್ಲಿ ಶಾಂತಿ, ಸಾಮರಸ್ಯಗಳು ಇರುತ್ತವೆಯೋ ಅಲ್ಲಿ ಆ ವರಲಕ್ಷ್ಮೀ ತಾಯಿ ಸ್ವತಃ ಬಂದು ನೆಲೆಸುತ್ತಾಳೆ ಎಂದರ್ಥ. ನಾಳೆ ವರಮಹಾಲಕ್ಷ್ಮಿ ವ್ರತವೆಂದರೆ ಇಂದು ರಾತ್ರಿಯಿಂದಲೇ ನಾವು ಮನೆಯನ್ನು ಹೇಗೆ ಸಿದ್ಧ ಮಾಡಿಕೊಳ್ಳಬೇಕು, ನಾಳೆ ಬೆಳಿಗ್ಗೆ ಎದ್ದಾಗಿನಿಂದ ಏನೇನು ಕೆಲಸಗಳನ್ನು ಮಾಡಬೇಕು ಎಂಬ ವಿಷಯಗಳನ್ನು ಬಹಳ ವಿವರವಾಗಿ ತಿಳಿದುಕೊಳ್ಳೋಣ. ಏಕೆಂದರೆ ಹಬ್ಬ ಎಂದ ತಕ್ಷಣ ನಾವು ಗಡಿಬಿಡಿಗೊಂಡು
ಆಯಾಸಪಟ್ಟು ಪೂಜೆಗೆ ಕೂರುವ ಹೊತ್ತಿಗೆ ಸುಸ್ತಾಗಬಾರದು. ಮನಸ್ಸು ಪ್ರಶಾಂತವಾಗಿದ್ದರಷ್ಟೇ ಪೂಜೆಗೆ ಅರ್ಥ ಸಿಗುತ್ತದೆ. ಮೊದಲಿಗೆ ವ್ರತದ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ಬೇಗ ನಿದ್ರೆಯಿಂದ ಎದ್ದ ತಕ್ಷಣ ನಮ್ಮ 2 ಹಸ್ತಗಳನ್ನು ನೋಡಿಕೊಂಡು ನಮ್ಮ ಇಷ್ಟದೈವವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಹಾಸಿಗೆಯಿಂದ ಕೆಳಗೆ ಕಾಲಿಡಬೇಕು. ಆ ನಂತರ ಮನೆಯನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಆರಂಭಿಸಬೇಕು. ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಈ ವ್ರತದಲ್ಲಿ ಅತ್ಯಂತ ಪ್ರಮುಖವಾದ ಹಂತ. ಲಕ್ಷ್ಮೀದೇವಿಯು ಸದಾ ಸ್ವಚ್ಛತೆಯನ್ನು ಇಷ್ಟಪಡುತ್ತಾಳೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಇದು ನಮ್ಮ ಸಾಂಪ್ರದಾಯಿಕ ನಂಬಿಕೆ. ಮನೆ ಅಸ್ವಚ್ಛವಾಗಿದ್ದು ಜಾಲಿಕಟ್ಟಿ ಕಸ ಕೊಳಕಿನಿಂದ ಕೂಡಿದ್ದರೆ ಅಲ್ಲಿ ದರಿದ್ರ ದೇವತೆ ನೆಲೆಸುತ್ತಾಳೆ. ಅದೇ ಸ್ವಚ್ಛವಾಗಿ ಕಂಗೊಳಿಸುವ ಮನೆಗೆ ಮಹಾಲಕ್ಷ್ಮಿ ನಡೆದು ಬರುತ್ತಾಳೆ ಎಂದು ನಮ್ಮವರು ನಂಬುತ್ತಾರೆ. ಆದ್ದರಿಂದ ಮನೆಯನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆ ಸ್ವಚ್ಛ ಮಾಡುವುದೆಂದರೆ ಕೇವಲ ಒಳಗಡೆ ಸ್ವಚ್ಛ ಮಾಡುವುದಷ್ಟೇ ಅಲ್ಲ. ಮನೆಗೆ ಮುಖ್ಯವಾದದ್ದು ನಮ್ಮ ಸಿಂಹದ್ವಾರ, ಅಂದರೆ ಹೊಸ್ತಿಲು. ಹೊಸ್ತಿಲು ಎಂಬುದು ಲಕ್ಷ್ಮೀದೇವಿಯು ಪ್ರವೇಶಿಸುವ ದಾರಿ. ಆದ್ದರಿಂದ ಹೊಸ್ತಿಲನ್ನು ಎಷ್ಟು ಅಲಂಕರಿಸಿದರೆ ಅಷ್ಟು ಒಳ್ಳೆಯದು. ಹೊಸ್ತಿಲ ಮುಂಭಾಗವನ್ನು ನೀರಿನಿಂದ ಚೆನ್ನಾಗಿ ತೊಳೆದು ಒರೆಸಿಕೊಳ್ಳಬೇಕು. ಆನಂತರ ಅಕ್ಕಿ ಹಿಟ್ಟಿನಿಂದ ಸುಂದರವಾದ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಹಾಕುವುದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅತ್ಯಂತ ಮುಖ್ಯವಾದ ಆಚರಣೆ. ರಂಗೋಲಿ ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಮನೆಗೆ ಒಂದು ಮಂಗಳಕರವಾದ ವಾತಾವರಣವನ್ನು ತರುತ್ತದೆ. ಆ ರಂಗೋಲಿಯ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಬೇಕು. ನಂತರ ಹೊಸ್ತಿಲಿನ 2 ಬದಿಗಳಿಗೆ ಅರಿಶಿನ ಸವರಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಸಾಧ್ಯವಾದರೆ ಹೂವುಗಳಿಂದ ಅಥವಾ ತಾಜಾ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟಬೇಕು. ಮಾವಿನ ಎಲೆಗಳು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರಲಿವೆ ಎಂದು ಹೇಳುತ್ತಾರೆ. ಪೂಜಾ ಕೋಣೆಯನ್ನು ಸಿದ್ಧ ಮಾಡಿಕೊಳ್ಳುವ ವಿಧಾನದಲ್ಲೂ ನಾವು ಅತ್ಯಂತ ಶ್ರದ್ಧೆ ವಹಿಸಬೇಕು. ಮೊದಲಿಗೆ ಪೂಜಾ ಕೋಣೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಶುದ್ಧವಾಗಿ ಒರೆಸಿ ಇಟ್ಟುಕೊಳ್ಳಬೇಕು. ದೇವರ ಭಾವಚಿತ್ರಗಳು ಮತ್ತು ವಿಗ್ರಹಗಳನ್ನು ಕಲೆಗಳಿಲ್ಲದಂತೆ ಸ್ವಚ್ಛಗೊಳಿಸಬೇಕು. ಭಾವಚಿತ್ರಗಳಿಗಿರುವ ಹಳೆಯ ಹೂವುಗಳನ್ನು ತೆಗೆದು ಒದ್ದೆ ಬಟ್ಟೆಯಿಂದ ಒರೆಸಿ ಸುಂದರವಾಗಿ ಗಂಧ ಹಾಗೂ ಕುಂಕುಮದ ಬೊಟ್ಟುಗಳನ್ನಿಡಬೇಕು. ಅಮ್ಮನವರ ಭಾವಚಿತ್ರಕ್ಕೆ ಅಥವಾ ವಿಗ್ರಹಕ್ಕೆ ಹೂವಿನ ಹಾರಗಳನ್ನು ಹಾಕಿ ಅಲಂಕರಿಸಿಕೊಳ್ಳಬೇಕು. ಆ ನಂತರ ಪೂಜೆಗಾಗಿ ಒಂದು ಮಣೆ ಅಥವಾ ಸಣ್ಣ ಮರದ ಪೀಠವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಆ ಪೀಠವನ್ನು ಶುದ್ಧವಾಗಿ ಒರೆಸಿ ಅದರ ಮೇಲೆ ಒಂದು ಹೊಸ ರೇಷ್ಮೆ ವಸ್ತ್ರವನ್ನು ಹಾಸಬೇಕು. ಅದರ ಮೇಲೆ ಅಕ್ಕಿಯನ್ನು ಹಾಕಿ ಸಿದ್ಧವಾಗಿ ಇಟ್ಟುಕೊಳ್ಳಬೇಕು. ವ್ರತಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಅಂದರೆ ಅರಿಶಿನ, ಕುಂಕುಮ, ಗಂಧ, ಅಗರಬತ್ತಿ, ಕರ್ಪೂರ, ಬತ್ತಿ, ಎಣ್ಣೆ, ವೀಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನು ಹಿಂದಿನ ದಿನ ರಾತ್ರಿಯೇ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಟುಕೊಂಡರೆ ಬೆಳಿಗ್ಗೆ ಪೂಜೆಯ ಸಮಯದಲ್ಲಿ ಏನನ್ನೂ ಮರೆಯದೆ ಪ್ರಶಾಂತವಾಗಿ ಪೂಜೆ ಮಾಡಿಕೊಳ್ಳಬಹುದು. ವರಮಹಾಲಕ್ಷ್ಮಿ ವ್ರತದ ದಿನದಂದು ಬೆಳಿಗ್ಗೆ ನಾವು ಮಾಡುವ ಸ್ನಾನವು ಕೇವಲ ಶರೀರವನ್ನು ಶುದ್ಧಿ ಮಾಡುವ ಸ್ನಾನ ಮಾತ್ರವಲ್ಲ, ಮನಸ್ಸನ್ನು ಹಾಗೂ ಆತ್ಮವನ್ನು ಕೂಡ ಪವಿತ್ರವಾಗಿಟ್ಟುಕೊಳ್ಳಬೇಕು. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡುವುದು ಒಳ್ಳೆಯದು. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅರಿಶಿನಕ್ಕೆ ಎಷ್ಟೊಂದು ಮಹತ್ವ ಇದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅರಿಶಿನವನ್ನು ಮಂಗಳಕರವಾದದ್ದೆಂದು, ಪವಿತ್ರತೆಯ ಸಂಕೇತವೆಂದು ಭಾವಿಸುತ್ತಾರೆ. ಅರಿಶಿನ ಹಚ್ಚಿಕೊಂಡು ಸ್ನಾನ ಮಾಡುವುದು ನಮಗೆ ಅನಾದಿಕಾಲದಿಂದಲೂ ಬಂದಿರುವ ಆಚರಣೆ. ಇದು ಶರೀರಕ್ಕೆ ಉತ್ತಮ ಕಾಂತಿಯನ್ನು ನೀಡುತ್ತದೆ. ಉಪ್ಪು ಋಣಾತ್ಮಕ ಶಕ್ತಿಯನ್ನು ಹೀರಿ ನಾಶಪಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ನಮ್ಮ ಮೇಲಿರುವ ದೃಷ್ಟಿದೋಷ ನಿವಾರಣೆಯಾಗಲು ಹಿರಿಯರು ಉಪ್ಪನ್ನು ಬಳಸುತ್ತಿರುತ್ತಾರೆ. ಆದ್ದರಿಂದ ವರಮಹಾಲಕ್ಷ್ಮಿ ವ್ರತದಂತಹ ಒಂದು ಪವಿತ್ರ ದಿನದಂದು ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಕಲ್ಲುಪ್ಪು ಅಥವಾ ಸಾಮಾನ್ಯ ಉಪ್ಪನ್ನು ಹಾಕಿ ಸ್ನಾನ ಮಾಡುವುದು ಒಳ್ಳೆಯದು. ಸ್ನಾನ ಮುಗಿದ ನಂತರ ಶುಭ್ರವಾಗಿ ಒಗೆದ ಬಟ್ಟೆ ಅಥವಾ ಹೊಸ ಬಟ್ಟೆಗಳನ್ನು ಧರಿಸಬೇಕು. ಅರಿಶಿನ ಹಚ್ಚಿ ಮುಖಕ್ಕೆ ಕುಂಕುಮದ ಬೊಟ್ಟನ್ನು ಇಟ್ಟುಕೊಳ್ಳಬೇಕು. ಮಹಿಳೆಯರು ತಲೆಯಲ್ಲಿ ಸ್ವಲ್ಪವಾದರೂ ಹೂವನ್ನು ಮುಡಿಯುವುದು ಅಮ್ಮನವರಿಗೆ ಅತ್ಯಂತ ಇಷ್ಟವೆನ್ನುತ್ತಾರೆ. ಕೈಗಳಿಗೆ ಗಾಜಿನ ಬಳೆಗಳು, ಕೊರಳಲ್ಲಿ ಮಾಂಗಲ್ಯ, ಮುಖದಲ್ಲಿ ಕಂಗೊಳಿಸುವ ಮಂದಹಾಸ ಇವೇ ಒಬ್ಬ ಗೃಹಿಣಿ ಅಮ್ಮನವರ ಪೂಜೆಗೆ ಸಿದ್ಧಳಾಗಿದ್ದಾಳೆ ಎನ್ನಲು ನಿಜವಾದ ಆಭರಣಗಳು. ಆ ರೀತಿಯಾಗಿ ಸಿದ್ಧವಾದ ನಂತರ ಪೂಜಾ ಕೋಣೆಯನ್ನು ಪ್ರವೇಶಿಸಿ ಪೂಜೆಯನ್ನು ಆರಂಭಿಸಬೇಕು. ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಎಂದ ಕೂಡಲೇ ಮುಖ್ಯವಾಗಿ ಕಳಶ ಸ್ಥಾಪನೆ ಇರುತ್ತದೆ. ಕಳಶವನ್ನು ಹೇಗೆ ಸಿದ್ಧಪಡಿಸುವುದು ಎಂಬುದು ಪ್ರತಿ ಕುಟುಂಬದ ಆಚಾರ ಸಂಪ್ರದಾಯಕ್ಕೆ ತಕ್ಕಂತೆ ಬದಲಾಗುತ್ತದೆ. ಕೆಲವರು ಬೆಳ್ಳಿ ಚೊಂಬು, ಇನ್ನೂ ಕೆಲವರು ತಾಮ್ರ ಅಥವಾ ಹಿತ್ತಾಳೆಯ ಚೊಂಬನ್ನು ಬಳಸುತ್ತಾರೆ. ಚೊಂಬಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಟ್ಟು ಅದರಲ್ಲಿ ಸ್ವಲ್ಪ ನೀರು, ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂವು ಮತ್ತು ಒಂದು ನಾಣ್ಯವನ್ನು ಹಾಕುತ್ತಾರೆ. ಅದರ ಮೇಲೆ 5 ಮಾವಿನ ಎಲೆಗಳನ್ನಿಟ್ಟು ಮೇಲೆ ಅರಿಶಿನ ಸವರಿದ ತೆಂಗಿನಕಾಯಿಯನ್ನು ಇಡುತ್ತಾರೆ.
ಆ ತೆಂಗಿನಕಾಯಿಗೆ ಅಮ್ಮನವರ ಮುಖವಾಡವನ್ನು ಅಥವಾ ಅಲಂಕಾರವನ್ನು ಮಾಡುತ್ತಾರೆ. ಈಗ ಅಮ್ಮನವರಿಗೆ ನೈವೇದ್ಯ ಮತ್ತು ಪೂಜಾ ಸಾಮಗ್ರಿಗಳ ವಿಷಯದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳೋಣ. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ಕವಡೆಗಳನ್ನು ಇಡುವುದು ಒಂದು ಆಸಕ್ತಿದಾಯಕ ಆಚರಣೆ. ವರಮಹಾಲಕ್ಷ್ಮಿ ವ್ರತದ ದಿನದಂದು ಮನೆಗೆ ಲಕ್ಷ್ಮೀ ಕವಡೆಗಳನ್ನು ತರುವುದು ಅಥವಾ ಪೂಜೆಯಲ್ಲಿ ಅವುಗಳನ್ನು ಇಡುವುದು ಕೆಲವರ ಸಂಪ್ರದಾಯ. ಕವಡೆಗಳು ಸಮುದ್ರದಲ್ಲಿ ಹುಟ್ಟುತ್ತವೆ. ನಮಗೆ ತಿಳಿದಿರುವ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯೂ ಕೂಡ ಕ್ಷೀರಸಾಗರ ಮಂಥನದಲ್ಲಿ ಸಮುದ್ರದಿಂದಲೇ ಉದ್ಭವಿಸಿದಳು. ಆದ್ದರಿಂದ ಕವಡೆಗಳನ್ನು ಲಕ್ಷ್ಮಿಯ ಸ್ವರೂಪವೆಂದು, ಸಂಪತ್ತಿನ ಸಂಕೇತವೆಂದು ಭಾವಿಸುವ ಒಂದು ಆಚರಣೆ ನಮ್ಮಲ್ಲಿದೆ. ಅವುಗಳನ್ನು ಶುದ್ಧವಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಅಮ್ಮನವರ ಪೀಠದ ಬಳಿ ಅಥವಾ ಕಳಶದ ಬಳಿ ಇಟ್ಟು ಪೂಜಿಸುತ್ತಾರೆ. ಹೀಗೆ ಮಾಡುವುದರಿಂದ ಧನಲಾಭ ಉಂಟಾಗುತ್ತದೆ. ಲಕ್ಷ್ಮೀದೇವಿಗೆ ಸಿಹಿ ಪದಾರ್ಥಗಳೆಂದರೆ ಅತ್ಯಂತ ಇಷ್ಟವೆನ್ನುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಬೆಲ್ಲದಿಂದ ಮಾಡುವ ಖಾದ್ಯಗಳು ಲಕ್ಷ್ಮೀದೇವಿಗೆ ಬಹಳ ಪ್ರಿಯ. ಬೆಲ್ಲದ ಪಾಯಸ, ಪರಮಾನ್ನ, ಬೆಲ್ಲದ ಪೊಂಗಲ್, ಹೂರಣದ ಹೋಳಿಗೆ ಅಥವಾ ಲಡ್ಡುಗಳು, ಹೀಗೆ ನಿಮ್ಮ ಕುಟುಂಬ ಸಂಪ್ರದಾಯದಂತೆ ಬಂದಿರುವ ಯಾವುದೇ ಸಿಹಿ ಪದಾರ್ಥವನ್ನಾದರೂ ನೈವೇದ್ಯವಾಗಿ ಅರ್ಪಿಸಬಹುದು. ಬೆಲ್ಲ ಎಂಬುದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಸದಾ ಲಭ್ಯವಿರುವ ಮಂಗಳಕರವಾದ ವಸ್ತು. ಆದರೆ ನೈವೇದ್ಯವೆಂದ ತಕ್ಷಣ 10 ಬಗೆ 20 ಬಗೆ ಅಡುಗೆಗಳನ್ನು ಮಾಡಬೇಕೆಂದು ದೇಹವನ್ನು ಸುಸ್ತಾಗಿಸಿಕೊಂಡು ಓಡಾಟ, ಆಯಾಸ ಪಡಬೇಕಾದ ಅಗತ್ಯವಿಲ್ಲ. ನಿಮಗೆ ಸಾಧ್ಯವಾದಷ್ಟರಲ್ಲಿ ಶುದ್ಧವಾಗಿ ಸ್ನಾನ ಮಾಡಿದ ಬಳಿಕ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಮಾಡಿದ ಒಂದು ಪಾಯಸವೇ ಆದರೂ ಸರಿಯೇ, ಅಮ್ಮನವರು ಅದನ್ನು ಅಮೃತದಂತೆ ಸ್ವೀಕರಿಸುತ್ತಾಳೆ. ನೀವು ಪ್ರೀತಿಯಿಂದ ಇಡುವ ಒಂದು ಸಣ್ಣ ಬೆಲ್ಲದ ತುಂಡು ಕೂಡ ಆ ತಾಯಿಗೆ ಪಂಚಭಕ್ಷ ಪರಮಾನ್ನಗಳಿಗೆ ಸಮಾನ. ಪೂಜೆಯಲ್ಲಿ ಬಳಸುವ ಹೂವುಗಳ ಬಗ್ಗೆಯೂ ತಿಳಿದುಕೊಳ್ಳಬೇಕು. ಲಕ್ಷ್ಮೀದೇವಿಗೆ ಪ್ರಿಯವಾದ ಹೂವು ಎಂದ ಕೂಡಲೇ ನಮಗೆಲ್ಲರಿಗೂ ಕಮಲದ ಹೂವು, ತಾವರೆ ಹೂವು ನೆನಪಿಗೆ ಬರುತ್ತದೆ. ಕಮಲವು ಕೆಸರಿನಲ್ಲಿ ಹುಟ್ಟಿದರೂ ಎಷ್ಟು ಸ್ವಚ್ಛವಾಗಿರುತ್ತದೆಯೋ, ಮನುಷ್ಯನು ಕೂಡ ಕಷ್ಟಗಳಲ್ಲಿದ್ದರೂ ತನ್ನ ವ್ಯಕ್ತಿತ್ವವನ್ನು ಅಷ್ಟೇ ಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂಬುದನ್ನು ಆ ಹೂವು ನಮಗೆ ಕಲಿಸುತ್ತದೆ. ಕಮಲದ ಹೂವು ಲಕ್ಷ್ಮೀದೇವಿಯೊಂದಿಗೆ ನಂಟಿರುವ ಪವಿತ್ರವಾದ ಸಂಕೇತ. ಆದ್ದರಿಂದ ನಿಮಗೆ ಕಮಲದ ಹೂವು ಲಭ್ಯವಿದ್ದರೆ ಖಂಡಿತವಾಗಿಯೂ ಅಮ್ಮನವರಿಗೆ ಅರ್ಪಿಸಿ. ಆದರೆ ಒಂದು ವೇಳೆ ಕಮಲ ಸಿಗದಿದ್ದರೆ ಕಿಂಚಿತ್ತೂ ಬೇಸರಪಡಬೇಡಿ. ಕಮಲವಿಲ್ಲದಿದ್ದರೆ ಪೂಜೆ ಫಲಿಸುವುದಿಲ್ಲವೇನೋ ಎಂಬ ಭಯವನ್ನು ಹತ್ತಿರ ಸೇರಿಸಬೇಡಿ. ನಮ್ಮ ಸುತ್ತಮುತ್ತ ಸ್ಥಳೀಯವಾಗಿ ಸಿಗುವ ಗುಲಾಬಿ, ಸೇವಂತಿಗೆ, ಮಲ್ಲಿಗೆ, ಚೆಂಡು ಹೂವು, ಹೀಗೆ ಯಾವುದೇ ಶುದ್ಧವಾದ ಸುವಾಸನೆ ಬೀರುವ ಹೂವುಗಳಿಂದ ಪೂಜೆ ಮಾಡಿದರೂ ಅಮ್ಮನವರು ಸಂತೋಷಪಡುತ್ತಾಳೆ. ಹೂವಿನಲ್ಲಿರುವ ಬಣ್ಣವನ್ನಲ್ಲ, ಆ ಹೂವನ್ನು ಅರ್ಪಿಸುವ ನಿಮ್ಮ ಮನಸ್ಸಿನ ಪರಿಶುದ್ಧತೆಯನ್ನು ದೇವರು ನೋಡುತ್ತಾನೆ. ಪೂಜಾ ವಿಧಾನದಲ್ಲಿ ದೀಪ ಹಚ್ಚುವುದು ಅತ್ಯಂತ ಮುಖ್ಯ. ಹಸುವಿನ ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ ವ್ರತದ ಕಥೆಯನ್ನು ಓದಿಕೊಳ್ಳುತ್ತಾ ಅಥವಾ ಕೇಳುತ್ತಾ ಅಕ್ಷತೆಯನ್ನು ಅಮ್ಮನವರ ಮೇಲೆ ಹಾಕಬೇಕು. ಕಥೆ ಮುಗಿದ ನಂತರ ಕರ್ಪೂರದಾರತಿ ಮಾಡಬೇಕು. ಆ ಆರತಿಯ ಬೆಳಕಿನಲ್ಲಿ ಅಮ್ಮನವರ ಮುಖವನ್ನು ನೋಡುತ್ತಾ ಕಣ್ಣುಗಳನ್ನು ಮುಚ್ಚಿ ಲಕ್ಷ್ಮೀದೇವಿಯ ನಾಮಸ್ಮರಣೆ ಮಾಡಿಕೊಳ್ಳಬೇಕು. ಆ ಸಮಯದಲ್ಲಿ ಸಿಗುವ ಆ ಪ್ರಶಾಂತತೆ, ಆ ಆನಂದ ಮಾತುಗಳಲ್ಲಿ ವರ್ಣಿಸಲಾಗದ್ದು. ಪೂಜಾ ಕೋಣೆಯಲ್ಲಿ ಪೂಜೆ ಮಾಡುವುದು ವರಮಹಾಲಕ್ಷ್ಮಿ ವ್ರತದ ಒಂದು ಭಾಗ ಮಾತ್ರ. ವ್ರತದ ದಿನ ಮನೆಯಲ್ಲಿ ಇರಬೇಕಾದ ಆಧ್ಯಾತ್ಮಿಕ ವಾತಾವರಣವೂ ಅಷ್ಟೇ ಮುಖ್ಯ. ನಿಜವಾದ ವ್ರತ ಎಂದರೆ ನಮ್ಮ ನಡವಳಿಕೆಯನ್ನು ಪವಿತ್ರವಾಗಿಟ್ಟುಕೊಳ್ಳುವುದು. ಆ ದಿನ ಯಾರೊಂದಿಗೂ ಜಗಳವಾಡದೆ ಇರುವುದು ಅತ್ಯಂತ ಮುಖ್ಯ. ಕೋಪವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಬೇಕು. ನಮ್ಮ ಮನೆಯಲ್ಲಿರುವ ಹಿರಿಯರನ್ನು, ಅತ್ತೆ ಮಾವಂದಿರನ್ನು ಗೌರವಿಸಬೇಕು. ಕುಟುಂಬದ ಸದಸ್ಯರೊಂದಿಗೆ, ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಬೇಕು. ಹಾಗೇ ಹಬ್ಬದ ದಿನದಂದು ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪವಾದರೂ ದಾನ ಮಾಡುವುದನ್ನು ಕಲಿಯಬೇಕು. ನಮ್ಮ ಮನೆಗೆ ಬಂದ ಮುತ್ತೈದೆಯರಿಗೆ ಬಾಗಿನ ನೀಡುವುದು, ಬಡವರಿಗೆ ಹಾಗೂ ಅಗತ್ಯವಿರುವವರಿಗೆ ಹೊಟ್ಟೆ ತುಂಬ ಊಟ ಹಾಕುವುದು, ಅನ್ನದಾನದಂತಹ ಕೆಲಸಗಳನ್ನು ಮಾಡಬೇಕು. ಅನ್ನವನ್ನು ಎಂದಿಗೂ ವ್ಯರ್ಥ ಮಾಡಬಾರದು. ಅನ್ನವು ಪರಬ್ರಹ್ಮ ಸ್ವರೂಪ, ಅದರಲ್ಲೇ ಲಕ್ಷ್ಮೀದೇವಿಯು ನೆಲೆಸಿರುತ್ತಾಳೆ. ಪೂಜೆಯೆಲ್ಲ ಮುಗಿದ ನಂತರ ಅಮ್ಮನವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸುವ ಭಾವನೆ ನಮ್ಮ ಹೃದಯದ ಆಳದಿಂದ ಬರಬೇಕು. ಕಣ್ಣುಗಳನ್ನು ಮುಚ್ಚಿ 2 ಕೈಗಳನ್ನು ಜೋಡಿಸಿ ನಿಮ್ಮ ಮನಸ್ಸಿನ ಭಾರವನ್ನೆಲ್ಲ ಆ ತಾಯಿಯ ಪಾದಗಳ ಮುಂದೆ ಇಡಿ. ಅಮ್ಮ ವರಲಕ್ಷ್ಮಿ, ನನ್ನ ಕುಟುಂಬವನ್ನು ಚೆನ್ನಾಗಿ ಕಾಪಾಡುತ್ತಾಯಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಅನ್ನಕ್ಕೆ ಕೊರತೆ ಬಾರದಂತೆ ನೋಡು. ನಮ್ಮ ಕುಟುಂಬದ ಸದಸ್ಯರೆಲ್ಲರೂ, ನನ್ನ ಪತಿ, ನನ್ನ ಮಕ್ಕಳು ಆಯುರಾರೋಗ್ಯಗಳಿಂದ ಸುಖವಾಗಿರಲಿ. ನಮಗೆ ಯಾವುದೇ ಕಷ್ಟಗಳು ಬರದಂತೆ ಕಾಪಾಡಮ್ಮ. ಒಂದು ವೇಳೆ ಕಷ್ಟಗಳು ಬಂದರೂ ಅವುಗಳನ್ನು ಎದುರಿಸುವ ಧೈರ್ಯವನ್ನು, ಸ್ಥೈರ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಬೇಕು. ವರಮಹಾಲಕ್ಷ್ಮಿ ವ್ರತಕ್ಕೆ ಪ್ರತಿಯೊಬ್ಬರೂ ಮನೆಯನ್ನು ಸುಂದರವಾಗಿ ಅಲಂಕರಿಸಿ ಅಮ್ಮನವರನ್ನು ಭಕ್ತಿಯಿಂದ,
ಯಾವುದೇ ಆಡಂಬರಗಳಿಲ್ಲದೆ ಸ್ವಚ್ಛವಾದ ಮನಸ್ಸಿನಿಂದ ಪೂಜಿಸಲಿ ಎಂದು ಹಾರೈಸುತ್ತೇನೆ. ಆ ವರಮಹಾಲಕ್ಷ್ಮಿ ಅಮ್ಮನವರ ಪೂರ್ಣ ಕರುಣಾಕಟಾಕ್ಷಗಳು ಹಾಗೂ ಆಶೀರ್ವಾದಗಳು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಎಲ್ಲರ ಮೇಲೂ ಸದಾ ಇರಲಿ. ಪ್ರತಿಯೊಂದು ಸತ್ಕಾರ್ಯದಲ್ಲೂ ಜಯ ಸಿಗಲಿ ಎಂದು ಬೇಡಿಕೊಳ್ಳೋಣ. ಲಕ್ಷ್ಮೀದೇವಿಯ ಕೃಪೆ ದೊರೆತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸೋಣ. ಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಸೌಭಾಗ್ಯಗಳು ಲಭಿಸುತ್ತವೆ. ಓಂ